ಜನನಿ ಮೇಡಮ್ಮ, ಏನ್ ವಿಷಯ ಮೇಡಮ್? 10th ಪಾಸ್ ಆದ್ನಂತೆ ಸುದ್ದಿ ಕೇಳಿದ ತಕ್ಷಣನೇ ಸ್ವೀಟ್ ನಿನ್ ಕೈ ಇಡೋ ಬದಲು ನಿನ್ ಬಾಯಿಗೆ ಒಂದ್ ಸ್ವಲ್ಪ ತಿನ್ಸಿ ಹೋಗ್ಬಿಡ್ಬೋದಿತ್ತಲ್ಲ. ಯಾಕೆ ಹುಷಾರಿಲ್ವಾ? ಇಷ್ಟು ದಿನ ಪಾರ್ವತಿಯವ್ರನ್ನ ನನ್ನ ಅಕ್ಕಂತರ ನನ್ನ ಪ್ರೀತಿ ಉಳಿಸ್ಕೊಟ್ಟಿರೋರು ಅನ್ನೋ ಒಳ್ಳೆ ಭಾವನೆ, ಬಲವಾದ ನಂಬಿಕೆ ಇತ್ತು. ಆದ್ರೆ ಈಗ ಅವ್ರ ಬಗ್ಗೆ ಬೇರೆ ತರ ಯೋಚನೆ ಮಾಡೋದಿಕ್ ಹೋದ್ರು. ಅವ್ರು ನನ್ನ ಜೊತೆ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನನ್ನ ಯೋಚನೆ ತಪ್ಪು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಆದ್ರೆ ನೀವು ಪದೇ ಪದೇ ಅವ್ರ ಬಗ್ಗೆ ಏನೇನೋ ಹೇಳಿ ನನ್ನಲ್ಲಿ ಅಭದ್ರತೆ ಹುಟ್ಟೋ ಹಾಗೆ ಮಾಡ್ತಾ ಇದ್ದೀರಾ. ನನಗೇನ್ ಮಾಡ್ಬೇಕು, ಹೇಗಿರ್ಬೇಕು ಒಂದು ಗೊತ್ತಾಗ್ತಿಲ್ಲ. ತಲೆ ಚಿಟ್ಟ ಹಿಡ್ದು ಹೋಗ್ತಿದೆ. ನನ್ನ ಮನ್ಸು ಗೊಂದಲದ ಗೂಡಾಗಿದೆ. ಅಲ್ಲ, ಪಾರ್ವತಿಯವ್ರು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಾರೆ. ಅಂಥವ್ರು ನನಗೆ ಕೆಟ್ಟದ್ ಮಾಡ್ತಾರೆ. ಅವರಿಂದ ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂದ್ರೆ ಅದನ್ನ ನಾನು ಹೇಗ್ ನಂಬ್ಲಿ? ಅದೇ ಅವಳ ಟೆಕ್ನಿಕ್ ಕಣಮ್ಮ. ನೋಡಮ್ಮ ಜನನಿ, ನನ್ಗೆ ಪಾರ್ವತಿನ ಕಂಡ್ರೆ ಆಗಲ್ಲ. ಅವಳು ಆ ದಿನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಆವಾಗಿಂದ ಅಲ್ಲ. ಅವಳು ಈ ಮನೆಗೆ ಕೆಲ್ಸಕ್ಕೆ ಅಂತ ಬಂದಲ್ಲ, ಆವಾಗಿಂದನೂ ಅವಳನ್ನ ಕಂಡ್ರೆ ನನ್ಗಾಗಲ್ಲ. ಯಾಕೆ ಅಂದ್ರೆ ಅವಳಿಗಿರೋ ಕ್ರಿಮಿನಲ್ ಬುದ್ಧಿಗೆ. ನಾನು ಅವಳನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ಕೊಂಡೇ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಮ್ಮ. ಕೆಲಸದವಳು ಮನೆ ಸೊಸೆಯಾಗೋದು ಏನ್ ಹೊಸದಲ್ಲ ಬಿಡು, ದೊಡ್ಡ ಮಾತು ಅಲ್ಲ. ಆದ್ರೆ ಅವಳು ಈ ಮನೆಗೆ ಕೆಲಸದವಳಾಗಿ ಬಂದಿದ್ದ ರೀತಿನ ಒಂದ್ಸಲ ಹಿಂದೆ ತಿರುಗಿ ನೋಡು. ಆದಿ ಏನು ಅವಳನ್ನ ಡೈರೆಕ್ಟ್ ಆಗಿ ಅವಳು ಒಳ್ಳೆ ಗುಣಗಳಿದೆ ಅಂತ ಮೆಚ್ಚಿ ಲವ್ ಮಾಡಿದ್ದಲ್ಲ, ಅವಳು ಕಣ್ಣನ್ನ ನೋಡಿ ಲವ್ ಮಾಡಿದ್ದು. ಅದು ಅವಳು ಕಣ್ಣನ್ನ ನೇರವಾಗಿ ನೋಡಿ ಲವ್ ಮಾಡ್ಲಿಲ್ಲ. ಯಾವುದೋ ಲೋಗದಲ್ಲಿ ಇವಳು ಕಣ್ಣಿತ್ತು, ಅದು ನೋಡಿ ಇವನು ಪ್ರೀತಿಲಿ ಬಿದ್ದ. ಅಷ್ಟಕ್ಕೂ ಅವಳ ಕಣ್ಣು ಕಂಪನಿ ಲೋಗೋ ಹೇಗಾಯ್ತು ಗೊತ್ತಾ ನಿನಗೆ? ಇಲ್ಲಿದೆ ಅಸಲಿ ಕಹಾನಿ. ಅಕ್ಕನಿಗೆ ಗೊತ್ತಾಗ್ದಿದ್ದ ಹಾಗೆ, ಆದಿತ್ಯನ್ಗೆ ತಿಳಿದೇ ಇದ್ದ ಹಾಗೆ ತನ್ನ ಜಾಣತನದಿಂದ ಮನೇಲೇ ಓಡಾಡ್ಕೊಂಡು ಅವಳ ಕಣ್ಣನ್ನ ಕಂಪ್ನಿ ಲೋಗೋ ಆಗೋ ಹಾಗೆ ಮಾಡಿದ್ಲು ಮಳ್ಳಿ. ಹಾಗೆ ಆ ದಿನ ಆ ಕಣ್ಣಿನ ಹುಡುಗಿ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿದ್ಲು ದೊಡ್ಡ ಕಳ್ಳಿ. ಆಮೇಲೆ ಅವಳಿಗೆ ಫಿಕ್ಸ್ ಆಗಿದ್ ಮದ್ವೆನ ಕ್ಯಾನ್ಸಲ್ ಮಾಡ್ಸಿದ್ಲು. ತಾನೇ ಕಣ್ಣಿನ ಹುಡುಗಿ ಅಂತ ಆದಿತ್ಯನ್ಗೆ ಗೊತ್ತಾಗೋ ಹಾಗೆ ಮಾಡಿದ್ಲು. ಗೊತ್ತಾದ್ಮೇಲೆ ಆದಿ ಸುಮ್ಮನೆ ಇರ್ತಾನ, ಬಿದ್ದ ಅವಳವಲ್ಲಿ. ಶುರುವಾಯ್ತು ನೋಡಮ್ಮ ಇವ್ರ ಪ್ರೇಮ ಕಹ. ಅಲ್ಲ, ಈ ಜನನಿ ಪಾರ್ವತಿಗ ಅದೇನೋ ಪರೀಕ್ಷೆ ಮಾಡ್ತೀನಿ ಅಂದ್ಲಲ್ಲ, ಏನ್ ಮಾಡ್ಬೋದು ಇವಳು? ಅಮ್ಮ ಇಲ್ಲಿ ಕಾಣ್ತಾ ಇಲ್ಲ. ಅಮ್ಮವರು ಚಿಕ್ಕ ಯಜಮಾನ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸದ್ಯ ಮೊನ್ನೆ ತರಕಾರಿ ತರೋದಕ್ಕೆ ಒಬ್ರೇ ಹೋಗಿದ್ರು. ಇವತ್ತು ನನ್ನ ಮೈದ್ನನ್ ಕರ್ಕೊಂಡು ಹೋಗಿದಾರಲ್ಲ, ನನಗೆ ಅದೇ ಸಮಾಧಾನ. ಜನನಿಯವ್ರು ಕೂಗ್ದಾಗಿತ್ತಲ್ವಾ? ಜನನಿಯವರೇ, ಕಾಲು ಕಾಲು ಕಾಲು. ಅಯ್ಯೋ ಜನನಿಯವರೇ, ಏನ್ ಮಾಡ್ಕೊಂಡ್ರಿ? ವಾಶ್ರೂಮ್ ಇಂದ ಬರ್ತಾ ಸ್ಲಿಪ್ ಆಗಿ ಬಿದ್ಬಿಟ್ಟೆ. ನೋಡ್ಕೊಂಡ್ ನಡೆಯೋದಲ್ವಾ? ಬನ್ನಿ ಮೇಲ್ ಕೂತ್ಕೊಳ್ಳಿ. ಜನನಿಯವ್ರೆ, ತುಂಬಾ ಕಾಲ್ ನೋವು ಆಗ್ತಿದ್ಯಾ? ಅಯ್ಯೋ, ನಾನು ಹೋಗಿ ಔಷಧಿ ತಯಾರು ಮಾಡ್ಕೊಂಡ್ ಬರ್ತೀನಿ. ಅದನ್ನ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ, ಸರಿನಾ? ಮೇಡಮ್, ಇವ್ರನ್ನ ನೋಡ್ಕೋತಾ ಇರಿ. ಏನಮ್ಮ ಜನನಿ ನೀನು, ಬೆಳಗ್ಗೆನೆ ಒಳಗೆ ಒಳ್ಳೆ ಪರೀಕ್ಷೆ ಇಡ್ತೀನಿ ಅಂತ ಹೇಳಿ ಈಗ ನೀನೇ ಕಾಲು ಕೂತ್ಕೊಂಡು ಕೂತಿದ್ಯಾ? ಏನಮ್ಮ ನೀನು?
ಇದೇನಮ್ಮ ಜನನಿ, ಕಾಲು ಉಳುಕಿದೆ ಅಂತ ಕಾಲನ್ನ ನೆಲಕ್ಕೆ ಇಡ್ಲಿಲ್ಲ, ಈಗ ನೋಡಿದ್ರೆ ಕುದುರೆ ತರ ಎದ್ ನಿಂತ್ಕೊಂಡ್ಬಿಟ್ಟಿದ್ಯಾ? ನನ್ಗೆ ಯಾವ ಕಾಲು ಉಳ್ಕಿಲ್ಲ. ಆಹಾ, ಹಾಗಾದ್ರೆ ಇದು ಪರೀಕ್ಷೆಯ ಕಾಲನಾ? ಹೌದು, ನನ್ಗೀಗ ಅವ್ರ ಅಗತ್ಯ ತುಂಬಾನೇ ಮುಖ್ಯ. ಅವ್ರಿಷ್ಟು ದಿನ ನಾನ್ ನಮ್ದು ಹಾಗೆ ಒಳ್ಳೆಯವರಾಗೆ ಇದ್ರೆ ಅವ್ರೀಗ ಔಷಧಿ ಮಾಡ್ಕೊಂಡು ತಂದೆ ತರ್ತಾರೆ. ಔಷಧಿನ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಅದಾಮೇಲಿನ ಮಾತು. ಅಯ್ಯೋ ದೇವ್ರೆ, ಇವಳೇನಾದ್ರೂ ಔಷಧಿ ತಂದು ಬಿಟ್ರೆ ಪರೀಕ್ಷೆಗೆ ಗೆದ್ದು ಬಿಡ್ತಾಳೆ. ಮಾಡೋದು? ಜನನಿ, ನೀನ್ ಕೂತಿರಮ್ಮ, ನಾನ್ ಬರ್ತೀನಿ. ಏನಮ್ಮ ಜನನಿ, ನಿನ್ ಕಾಲು ಉಳುಕಿರೋದಕ್ಕೆ ಪಾರ್ವತಿ ಔಷಧಿ ಮಾಡ್ಕೊಂಡು ಬರ್ತಾಳೆ ಅಂತ ಕಾಯ್ತಾ ಇದೀಯಾ? ಖಂಡಿತ ಬರಲ್ಲ. ಯಾಕೆ ಅಂದ್ರೆ ನಿನಗಿಂತ ತುಂಬಾ ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿ ಇದಾರೆ ಪಾರ್ವತಿ ಮೇಡಮ್ ಅವರು. ಏನ್ ಹೇಳ್ತಿದ್ದೀರಾ ನೀವು? ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ನಿನಗೆ ಗೊತ್ತಾಗಲ್ಲಮ್ಮ. ವಿತ್ ಪ್ರೂಫ್ ನೀನೇ ನೋಡುವಂತೆ. ಬಾರಮ್ಮ. ಇನ್ನು ಈ ಕಾಲ್ ನೋವಿನ ನಾಟಕ ಆಡಿ ಏನು ಪ್ರಯೋಜನ ಇಲ್ಲ. ಅಲ್ಲಿ ದೊಡ್ಡ ಡ್ರಾಮಾನೇ ನಡೀತಿದೆ, ಅದನ್ನ ನೋಡುವಂತೆ ಬಾಮ್ಮ. ಬಾರಮ್ಮ ಅಂದ್ರೆ ಚನ್ನಪ್ಪಣ್ಣ, ಚನ್ನಪ್ಪಣ್ಣ, ಏನಾಗ್ತಿದೆ ಚನ್ನಪ್ಪಣ್ಣ? ಎದ್ದೇಳ್ ಚನ್ನಪ್ಪಣ್ಣ, ನಿಧಾನ ಚನ್ನಪ್ಪಣ್ಣ, ನಿಧಾನ. ಪಾಪ, ನೀನ್ ಕಾಯ್ತಾ ಇದ್ದೆ ಅಲ್ವಾ, ಆ ಪಾರ್ವತಿ ಬರ್ತಾಳೆ, ನಿನ್ ಕಾಲ್ ನೋವಿಗೆ ಔಷಧಿ ಹಚ್ತಾಳೆ ಅಂತ. ನೋಡು ಅವಳಿಗೆ ಏನ್ ಮಾಡ್ತಿದ್ದಾಳೆ ಅಂತ ನೀನೇ ನೋಡು. ಹಾ, ಇದೆಲ್ಲ ಆಕಸ್ಮಿಕ ಅಲ್ಲ ಕಣಮ್ಮ, ಇದೆಲ್ಲ ಅವಳದ್ದೇ ಪ್ರೀ ಪ್ಲಾನು. ಅಕ್ಕನ ಹತ್ರ ಭೇಷ್ ಅನ್ನಿಸ್ಕೊಳಕ್ಕೋಸ್ಕರ ಆ ಚನ್ನಪ್ಪನ ಜೊತೆ ಸೇರಿ ಡ್ರಾಮಾ ಆಡ್ತಾ ಇದ್ದಾಳೆ. ಮೊದ್ಲೇ ಆ ಚನ್ನಪ್ಪ ಪಾರ್ವತಿನ ತಂಗಿ ತರ ನೋಡ್ಕೋತಾನೆ. ಅದಕ್ಕೆ ಅವಳು ಆಡ್ತಿರೋ ಡ್ರಾಮಾದಲ್ಲಿ ಇವನು ಸೇರ್ಕೊಂಡಿದ್ದಾನೆ. ಅಖಿಲಕ್ಕನ ನಂತರ ಪಾರ್ವತಿನೇ ಯಜಮಾನಿ ಅಂತ ಎಲ್ರೂ ಒಪ್ಕೊಳ್ಬೇಕಲ್ಲ, ಅದಕ್ಕೆ ಈಗ್ಲಿಂದಾನೇ ಇಮೇಜ್ ಕ್ರಿಯೇಟ್ ಮಾಡ್ಕೋತಾ ಇದ್ದಾಳೆ. ಅವಳು ಈ ಮನೆ ಕಾಲಿಟ್ಟಾಗಿಂದ ಇದೇ ಟ್ರಿಕ್ಸ್, ಇದೇ ತರ ಡ್ರಾಮಾನ ಪ್ಲೇ ಮಾಡ್ತಾ ಬಂದಿದ್ದಾಳೆ. ಅವರಿಬ್ರು ಪ್ರೀತಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಕ್ಕನಿಗೆ ಗೊತ್ತಾದ ದಿನಾನೇ ಅಕ್ಕ ಹೇಳಿದ್ರು, ತಮ್ಮ ಪ್ರೀತಿಗೆ ನಿಮ್ಮನ್ನೆಲ್ಲ ಬಳಸ್ಕೋತಾ ಇದ್ದಾಳೆ ಅಂತ. ಅವರಿಬ್ಬರ ಪ್ರೀತಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿ ಉಪಾಯದಿಂದ ನಿಮ್ಮನ್ನ ಬುಟ್ಟಿಗೆ ಬೀಳಿಸಿಕೊಂಡಿದ್ದಾರೆ. ಈಗ ಅವಳೇನ್ ಮಾಡ್ತಿದ್ದಾಳೆ? ಅದನ್ನೇ ಮಾಡ್ತಾ ಇದ್ದಾಳೆ. ತನ್ನ ಗೆಲುವಿಗೆ ನಿನ್ನನ್ನ ಬಳಸ್ಕೊಳ್ತಾ ಬಂದಿದ್ದಾಳೆ, ಇನ್ನು ಮೇಲೂ ಬಳಸ್ಕೊಳ್ತಾಳೆ. ಅವಳ ಗೆಲುವಿಗೋಸ್ಕರ ಎಂಥ ಡ್ರಾಮಾನಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಈಗ ನಿನ್ ಕಣ್ಣೆದುರಿಗೆ ನಡೀತಾ ಇದೆಯಲ್ಲ, ಅದೇ ಸಾಕ್ಷಿ ಕಣಮ್ಮ. ನೋಡು ನೋಡು, ಅಕ್ಕನ ಹತ್ರ ಬೋರ್ಡ್ ಮೇಲೆ ರೈಟ್ ಮಾರ್ಕ್ ಹಾಕ್ಸ್ಕೊಳಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾಳೆ, ನೀನೇ ನೋಡು.
ಸರಿ ನಮ್ಮಜ್ಜ, ನನಗಂತೂ ಈ ಕರ್ಮಕಾಂಡನ ನೋಡೋಕ್ಕಾಗಲ್ಲ. ನಾನು ಹೋಗ್ತೀನಿ. ನನ್ನ ಅಸ್ತಿತ್ವನ ಕಳ್ಕೋಬಾರ್ದು. ನನ್ನ ಜಾಗನ ಪಾರ್ವತಿಯವ್ರಿಗೆ ಬಿಟ್ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಬಿಟ್ಕೊಟ್ರು ನನಗಿಲ್ಲಿ ಉಳ್ಗಾಲ ಇಲ್ಲ. ದಾಮಿನಿ ಚಿಕ್ಕತ್ತ ಹೇಳ್ತಾ ಇರೋದು ಸರಿನೇ. ಈ ಮನೆ ಸೊಸೆ ಆಗೋದಿಕ್ಕೆ ಎಲ್ಲ ಅರ್ಹತೆ ಇರೋದು ನನಗ್ ಮಾತ್ರ. ನನಗಿರೋ ತಿಳುವಳಿಕೆನ ಪಾರ್ವತಿಯವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ಗೆಲ್ಸಿ ನಾನ್ ಮೂಲೆ ಗುಂಪಾಗಿರೋದ್ರಲ್ಲಿ ಏನ್ ಅರ್ಥ ಇದೆ? ಅಷ್ಟಕ್ಕೂ ಪಾರ್ವತಿಯವರು ನನಗೆ ಸ್ವಂತ ಅಕ್ಕನೋ ಅಥವಾ ಜೊತೆಲಿದ್ ಫ್ರೆಂಡು ಅಲ್ವಲ್ಲ. ಈ ಮನೆಗೆ ಕೆಲ್ಸದವ್ರಾಗ್ ಬಂದು ನನ್ ಸಹಾಯ ತಗೊಂಡು ನನ್ ಬೆನ್ನಿಗೆ ಚೂರಿ ಹಾಕೋರಿಗೆ ನಾನ್ ಯಾಕೆ ತ್ಯಾಗ ಮಾಡ್ಬೇಕು? ಇಲ್ಲ, ಇನ್ಮುಂದೆ ನಾನು ಪಾರ್ವತಿಯವ್ರಿಗೆ ಯಾವ ಸಹಾಯನೂ ಮಾಡಲ್ಲ. ಅವ್ರಿಗೆ ಬೆಂಬಲವಾಗಿರಲ್ಲ. ಮುಂದೆ ನಾನು ಪಾರ್ವತಿಯವರಿಗೆ ಸಪೋರ್ಟರ್ ಅಲ್ಲ, ಕಾಂಪಿಟೇಟರ್. ಇಡೋದೇನೋ ಅಂದ್ಕೊಂಡೆ ಬಂದಿದ್ದೀನಿ. ಏನು ಆಂಟಿ ಚೌಕ. ಇದೊಂಥರ ಆಂಟಿಕ್ ಪೀಸ್ ತರ. ಮದ್ವೆ ಆಗಿದ್ರು, ಮಕ್ಕಳಾಗಿದ್ರು, ವಯಸ್ಸಾಗಿದ್ರು ಆಗದೆ ಇರೋ ತರ ಕಾಣ್ಬೇಕಾ? ಹಾಗಾದ್ರೆ ಬಳಸಿ ಆಂಟಿ ಸೋಪ್. ಇದು ಸಂಪೂರ್ಣ ಆಯುರ್ವೇದಿಕ್ ಸೋಪ್. ಕಡಿಮೆ ರೇಟಿನ ಸೋಪನ್ನು ಬಳಸಿ ಖರ್ಚನ್ನು ಉಳಿಸಿ. ಚಪ್ಪಾಳೆ. ವಾವ್, ಎಲ್ರು ಚಪ್ಪಾಳೆ ತಟ್ತಿದ್ದೀರಾ ಅಂದ್ರೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ಫಿಕ್ಸ್ ಆಯ್ತು ಅಲ್ವಾ? ಅಯ್ಯೋ ಬೇಡ ಕಡೆ. ಯಾಕ್ರಿ? ನಾವು ತಯಾರು ಮಾಡ್ತಿರೋ ಸೋಪು ಹುಡುಗಿರ್ಗೋಸ್ಕರ, ಆಂಟಿಯರ್ಗೋಸ್ಕರ ಅಲ್ಲ. ಹೌದಾ? ಓ ಅದೇನಪ್ಪ ಅದಿ? ಹೌದು ಚಿಕ್ಕಮ್ಮ. ಸರಿ, ಹಾಗಾದ್ರೆ ಬೇರೆ ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು? ಆಪ್ಷನ್ ಕೊಡಿ ಚಿಕ್ಕಮ್ಮ. ಇದೇನು ಫಿಲ್ಮಿಗೆ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡೋ ಜಾಗನಾ? ನನಗ ಆ ಥರದವ್ರು ಯಾರು ಗೊತ್ತಿಲ್ಲಪ್ಪ. ನಿನ್ ಹುಡುಗಿರ್ ಬೇಕೇ ಬೇಕು ಅಂತಿದ್ರೆ ಕೋಆರ್ಡಿನೇಟರ್ಗಳು ಇರ್ತಾರಲ್ಲ, ಅವ್ರನ್ನ ಕೇಳಿ ತಗೋ. ಬ್ರೋ, ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಹುಡುಕ್ದಂಗಾಯ್ತು. ಗಾದೆ ಮಾತು ತುಂಬಾ ಚೆನ್ನಾಗಿದೆ ಕಣಪ್ಪ. ಹಾಗೆ ನೀನ್ ಹೇಳಿದ ಹುಡುಗಿನೂ ತುಂಬಾ ಚೆನ್ನಾಗಿರ್ಬೇಕು. ಯಾರವಳು? ಇನ್ಯಾರು? ದ ಒನ್ ಅಂಡ್ ಓನ್ಲಿ ಅರ್ಸನ್ಕೋಟೆ ಮಿಸಸ್ ಪಾರ್ವತಿ. ನಾನಾ? ಹ್ಞೂ, ಅದ್ಗೆ ನೀವೇ. ಹೇಗೂ ನಮ್ ಕಂಪ್ನಿ ಫೇಸ್ ಕ್ರೀಮ್ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ. ಬೇರೆ ಕಂಪ್ನಿನ ಲಾಸ್ ಅಲ್ಲಿದ್ರು ನಿಮ್ ಕಣ್ಣಿಲ್ ಹೋಗೋರೋ ಕಂಪ್ನಿನ ಲಾಭದಲ್ಲಿರೋದು. ಸೊ ಈ ಹೊಸ ಸೋಪ್ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಸೂಪರ್ ಆಗಿರುತ್ತೆ. ಏನಂತೀರ ನೀವೆಲ್ಲ? ಆಗ್ಬೋದು. ಓಕೆ. ಅದ್ ಹೇಗಾಗುತ್ತೆ? ಅವಳಿಗೆ ಮದ್ವೆ ಆಗಿಲ್ವಾ? ಮದುವೆ ಆದವರೆಲ್ಲ ಆಂಟಿಗಳಾಗಲ್ಲ. ವಯಸ್ಸಾಗ್ತಾ ಆಂಟಿ ಆಗ್ತಾರೆ. ಅಂದ್ರೆ ನನಗೆ ವಯಸ್ಸಾಗಿದೆ ಅಂತ ನಿಮ್ ಮಾತಿನ ಅರ್ಥ? ಯಾರಾದ್ರೂ ನೀವು ವಯಸ್ಸಾಗಿಲ್ಲ ಅಂತ ಹೇಳ್ಬಿಡ್ಲಿ, ಜೀವನ ಪೂರ್ತಿ ನೀವು ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಕಡೆ. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಯಾಕೆ ಅಷ್ಟೊಂದು ರೇಗಿಸ್ತೀರಾ? ಏನವರು ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕಂತ ಕೂತಿದಾರಾ? ಏನೋ ಒಳ್ಳೆ ಆಪ್ಷನ್ಸ್ ಕೊಟ್ರು, ಪಾಪ ವರ್ಕೌಟ್ ಆಗ್ಲಿಲ್ಲ ಅಲ್ವಾ ಚಿಕ್ಕಮ್ಮ? ಹೋಗಪ್ಪ, ನೀನ್ ಯಾವಾಗ್ಲೂ ಹಿಂಗೆ ನನ್ ಬಗ್ಗೆ ಕೇರ್ಲೆಸ್. ಡೋಂಟ್ ವರಿ ಚಿಕ್ಕಮ್ಮ, ಮುಂದಿನ ಪ್ರಾಡಕ್ಟ್ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ಯಾರು ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಯಜಮಾನ್ರೆ. ಹಾಗಾದ್ರೆ ನಮ್ಮ ಹೊಸ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಿನ್ಗೋಕೆ ತಾನೆ? ನಾವು ಸಾಯಿಸ್ಬೇಕಾಗಿರೋದು ಜೀವ ಅಲ್ಲ, ಜೀವನನ. ಪಾರು, ಇದನ್ ಕೈಯಲ್ಲಿ ಕುಂಬಳಿಕಾಯಿ, ಇವತ್ತೇನಾರು ಬಲಿಪಾಂಡ್ಯ ಮೀನಾ? ಅಯ್ಯೋ ನಿನ್ನ ಬಲಿಪಾಡ್ಯ ಮೀನಿಲ್ಲ, ಏನಿಲ್ಲ. ಸಾವಿತ್ರಕ್ಕ ಅರಸನಕೋಟೆಯಲ್ಲಿರೋ ಎಲ್ಲರಿಗೂ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ತೆಗೆದ್ರು. ಆದ್ರೆ ನಮ್ಮ ಪಾರು
ಅರಸನ್ ಕೋಟೆಗೆ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ತೆಗೆಯಕ್ ಮುಂಜಾನೆ ಗೊತ್ತಾ? ಓ ಹೌದಾ, ಸರಿ ಸರಿ, ತೆಗಿರಿ ತೆಗಿರಿ. ನಮ್ಮ ಅರಸನ ಕೋಟೆ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬೀಳ್ಬಾರ್ದು. ಕಮಾನ್. ಚೆನ್ನಪ್ಪಣ ತಗೋ ಹೊಡಿ. ಹೊಡಿತೀನಿ ಹೊಡಿತೀನಿ. ಪೀಸ್ ಪೀಸ್ ಆಗಿ ಒಟ್ಟಾಗ್ಬೇಕು. ನಾವೀಗ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಪಾರ್ವತಿ, ನಮ್ಮ ಅರಸನ್ ಕೋಟೆಗೆ ಯಾರು ಕೆಟ್ಟ ದೃಷ್ಟಿ ಬಿಡಲ್ಲ. ರಮೇಶಣ್ಣ, ಆ ಕಾರ್ ಅಷ್ಟೊತ್ತಿಂದ ಅಲ್ಲೇ ನಿಂತಿದ್ಯಲ್ಲ, ಯಾರ್ದದು? ನಮಗೂ ಗೊತ್ತಿಲ್ಲ ಪಾರು, ನಾನು ಇವಾಗಲೇ ನೋಡ್ತಾ ಇರೋದು. ಬಹುಶಃ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹುಡುಕ್ತಾ ಇರ್ಬೇಕು. ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ. ಹೊರಡು. ಅಂದಾಜು 1.5 ಲಕ್ಷ ಆಗ್ಬೋದು. ಲಕ್ಷನಾ? ಹಾ ಸಾರ್ಥಿ, ಕಾಸಿಗೆ ತಕ್ಕಂತ ಕಜಾಯ ಅಂತಾರಲ್ಲ, ಹಾಗೆ ಎಜುಕೇಶನ್ ಕೂಡ. ನೀವು ಎಷ್ಟು ಕಾಸು ಕೊಡ್ತಿರೋ ಎಜುಕೇಶನ್ ವ್ಯವಸ್ಥೆ ಕೂಡ ಹಾಗೆ ಇರುತ್ತೆ. ಸಾರ್ಥಿ, ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಗಣಿ ಕಾಲೇಜ್ ಫೀಸ್ನ ನಾನು ನೋಡ್ಕೋತೀನಿ. ಅದ್ರ ಜವಾಬ್ದಾರಿ ನಿಮಗೆ ಬೇಡ ದೊಡ್ಡ ಯಜಮಾನ್ರೆ. ಗಣಿ ನನ್ನ ಮಗ, ಕಷ್ಟಪಟ್ಟು ಸಾಕಿದ್ದೀನಿ. ಈಗ ಅವನು ಇಷ್ಟಪಟ್ಟದನ್ನ ಹೇಗಾದ್ರೂ ಮಾಡಿ ನಾನೇ ಓದಿಸ್ತೀನಿ. ದಯವಿಟ್ಟು ತಾವು ತೊಂದರೆ ತಗೋಬೇಡಿ. ಬರ್ತೀನಿ ಚಿಕ್ಕ ಯಜಮಾನ್ರೆ. ಅದಕ್ಕೆ ನಿಮ್ಮ ತಂದೆಯವರಷ್ಟು ಸ್ವಾಭಿಮಾನಿ ಮನುಷ್ಯ ಇಡೀ ಪ್ರಪಂಚದಲ್ಲಿ ಇಲ್ಲ ಅನ್ಸುತ್ತೆ. ನಿಜ ಪ್ರೀತು, ಕೆಲವೊಂದ್ಸಲ ಅವ್ರು ನಡ್ಕೊಳ್ಳೋ ರೀತಿ, ಮಾತಾಡೋ ಶೈಲಿ ನಮ್ಮ ಮನ್ಸಿಗೆ ನೋವಾಗುತ್ತೆ. ಆದ್ರೆ ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅದೇ ಸರಿ ಸರಿ ಸರಿ. ಆಮೇಲೂ ನಾನು ಕೆಲಸ ಮಾಡೋಕ್ಕಾಗದೇ ಇರೋ ಸಮಯದಲ್ಲೂ ಅಲ್ಲಿರೋಕ್ಕಾಗುತ್ತಾ? ತಪ್ಪಾಗುತ್ತೆ. ಅವರೇನೋ ಇರು ಅಂತ ಹೇಳ್ಬೋದು, ಆದರೆ ಸರಿಯಲ್ಲ ಅದು. ಬದುಕಿರೋವಾಗಲೇ ಒಂದು ಸ್ವಂತ ಮನೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಗಣಿ ಮದುವೆ ಆದಾಗ ಅವನಿಗೂ ಒಂದು ಆಸರೆ ಅಂತ ಆಗುತ್ತೆ. ಅಲ್ಲದೆ ನಾನು ಸಾಯೋ ಕಾಲಕ್ಕೆ ನೆಮ್ಮದಿಯಾಗಿ ಸಾಯ್ಬೋದಲ್ವಾ? ಅದಕ್ಕೆ ನಿನ್ನ ಆಲೋಚನೆಗೆ ದೊಡ್ಡ ನಮಸ್ಕಾರ ಕಣಯ್ಯ. ಇಷ್ಟು ವಯಸ್ಸಾದ್ರೂ ನಿನ್ ಸ್ವಾಭಿಮಾನ ಏನ್ ಕಮ್ಮಿ ಆಗಿಲ್ವಲ್ಲ? ಸ್ವಾಭಿಮಾನ ಅನ್ನೋದು ನನ್ನ ರಕ್ತದಲ್ಲೇ ಬಂದ್ಬಿಟ್ಟಿದೆ ಚೆನ್ನಪ್ಪ. ಅದು ಯಾವತ್ತೂ ಹೋಗಲ್ಲ. ಸರಿ ಬಿಡು, ಮನೆಗೆ ಎಷ್ಟು ಹೇಳ್ತಿದ್ದಾರೆ? ಬರೀ 60 ಲಕ್ಷ ಅಂತೆ. ಆ ಕಾಲೇಜ್ಗೆ ಫೀಸು ಎಷ್ಟಾಗ್ಬೋದು? ಅಂದಾಜು 1.5 ಲಕ್ಷ ಆಗ್ಬೋದು. ನಾನಿವತ್ತು ಎಲ್ರೂ ಮುಂದೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣ. ಅವಳನ್ನ ಸರ್ವನಾಶ ಮಾಡ್ತೀನಿ ಅಂತ ಮಾತು ಕೊಡಿ.
ಕೋಪ ಮಾಡ್ಕೋಬೇಡಣ್ಣ. ನನ್ನ ತಂಗಿ ಮಗಳ ಸಾವು ಕಾರಣ ಆದವಳನ್ನ ನನ್ನ ಕಣ್ಮುಂದೆ ನೋಡಿದ್ರು ಕೈ ಕಟ್ಕೊಂಡು ಸುಮ್ಮನೆ ಬರ್ಬೇಕಾಗಿತ್ತಲ್ಲ ಅಂತ ನನ್ನ ಬಗ್ಗೆ ನನಗೆ ಕೋಪ ಬರ್ತಾ ಇದೆ. ನೀನ್ ಜೈಲಿಂದ ಹೊರಗಡೆ ಬರೋವರೆಗೂ ಎಷ್ಟು ಒದ್ದಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನ್ನೊಬ್ಬನಿಗೆ ಗೊತ್ತು. ನೀನ್ ಜೈಲ್ಗೆ ಹೋಗಿದ್ದು ನ್ಯೂಸ್ ಬಂತು. ಕಾರಣ ತಿಳ್ಕೊಳ್ಳೋಣ ಅಂತ ಜೈಲಿಗೆ ಬಂದ್ರೆ ಅಖಿಲಾಂಡೇಶ್ವರಿ ಮತ್ತೆ ಅವಳ ಚಮಚ ಪಾರ್ವತಿನೇ ಅಂತ ಗೊತ್ತಾಯ್ತು. ಅವ್ರನ್ನ ಸಾಯಿಸ್ತೀನಿ ಅಂದೆ, ಆದ್ರೆ ನೀನು ತಡೆದೆ. ನಾನು ಜೈಲಿಂದ ಹೊರಗಡೆ ಬಂದ್ಮೇಲೆ ನನ್ನ ಕಣ್ಣೆದುರುಗಡೆನೆ ಹೊಡೆದು ಸಾಯಿಸಿ ಅಂದವಳು ಅವನ ನಡೆ. ಇವತ್ತಾಕೆ ನನ್ನ ತಡೆದೆ? ಒಂದೇ ಏಟ್ಗೆ ಒಬ್ಬಳು ದುಶ್ಮನ್ ಕತೆನ ಇವತ್ತು ಮುಗಿಸಿ ನಾನೇ ನಾಂದಿ ಹಾಡ್ತಿದ್ದೆ. ಆದ್ರೆ ಅವು ನಡೆ ಬೇಡ ಅಂತ ಇವತ್ತು ನೀನ್ ಯಾಕೆ ತಡೆದೆ? ನಾನು ಜೈಲಿಂದ ಹೊರಗೆ ಬಂದ ತಕ್ಷಣ ಅವ್ರನ್ನ ಮುಗ್ಸಕ್ ಹೇಳಿದ್ದು ನಿಜ. ಆಗ ನಾನು ಆವೇಶದಲ್ಲಿದ್ದೆ. ಕೋಪ, ದ್ವೇಷ, ರೋಷ ಹೊಕ್ಕಿ ಹರಿತಿತ್ತು. ಆದ್ರೆ ಕಾಲ ಕಳೀತಿದ್ದ ಹಾಗೆ ನನ್ನ ಯೋಚನೆ ದಿಕ್ಕು ಬದಲಾಯ್ತು. ಅಂದ್ರೆ ರೋಷ, ದ್ವೇಷ ಎಲ್ಲ ಮರ್ತೋಯ್ತಾ? ಆಯ್ತು, ನೀನ್ ಹೇಳ್ದಾಗೆ ಮಾಡೋಣ. ಅರಸಿನಕೋಟೆಯಲ್ಲಿ ಯಾರ್ಯಾರಿದ್ದಾರೆ? ಯಾಕೆಂದ್ರೆ ಹೊರಗಡೆ ಗಟ್ಟಿಯಾಗಿ ಕಾಣೋದು, ಒಳಗಡೆ ಟೊಳ್ಳಾಗಿರತ್ತೆ. ಅಂತ ಟೊಳ್ ಜನ ಯಾರಿದ್ದಾರೆ ಅಂತ ನನ್ಗೆ ಗೊತ್ತಾಗಬೇಕು. ಕಾರಣ? ಅವರನ್ನ ನಮ್ಮ ದಾಳಕ್ಕೆ ಸುಲಭವಾಗಿ ಬಳಸ್ಕೊಳ್ಳೋದಿಕ್ಕೆ. ಆ ಮನೆಯಲ್ಲಿ ಹಾಕಿಲ್ಲ. ಸರಿ, ನಡೆ. ಇವತ್ತಿಂದ ನಿನ್ನ ಬೇಟೆ ನನ್ ಮುಖಾಂತರ ಶುರುವಾಯ್ತು. ಕಾದು ಸಂಚ್ ಮಾಡಿ ಹೊಂಚಾಕಿ ಹೊಡಿಯೋಣ. ಏನಂತೀಯ? ಯಾವುದೇ ಕೆಲ್ಸಕ್ಕಾದ್ರೂ ತಡ ಮಾಡಬಾರ್ದು. ಆದಷ್ಟು ಬೇಗ ಮುಹೂರ್ತ ಇಡು. ಈ ರಾಣ ಇಡೋ ಗುರಿ ತಪ್ಪಲ್ಲ. ನಡೆ ತಲುಪತ್ತೆ. ಒಂದ್ ವೇಳೆ ಈಗಾಗ್ಲೇ ಒಳಗೆ ಅಪ್ಪ ಮಗಳು ಒಂದಾಗ್ಬಿಟ್ಟಿದ್ರೆ? ಯಾಕೆ ಅಂದ್ರೆ ಹನುಮಂತು ತನಗ್ ಮನೆ ತಗೊಳ್ಳೋ ಆಸೆ ಇದೆ, ಆದ್ರೆ ಅದಕ್ಕೆ 60 ಲಕ್ಷ ಬೇಕಾಗುತ್ತೆ, ನನ್ನ ಹತ್ರ ಇಲ್ಲ ಅಂತ ಹೇಳಿದಾಗ ಪಾರ್ವತಿ ಅಲ್ಲೇ ಇದ್ಲು. ನಾನು ಅದನ್ನ ಗಮನಿಸಿದೀನಿ ಕಣಮ್ಮ. ಈಗ ನೋಡಿದ್ರೆ ಗಂಡನ್ನ ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ. ಅಖಿಲಕ್ಕ ಅವಳಿಗೆ ಅಧಿಕಾರ ಕೊಟ್ಟಿದ್ದೇ ಬಂತು. ನಮ್ಮ ಮಕ್ಕಳು ಹೋಗೋ ಲೆವೆಲಿನ ಕಾಲೇಜಿಗೆ ಅವಳು ತಮ್ಮನ್ನ ಸೇರಿಸ್ತಾ ಇದ್ದಾಳೆ. ಅವರಪ್ಪನ್ಗೆ ಹೊಸ ಮನೆ ತಗೊಳ್ಳೋ ಆಸೆ ಗರಿಗೆದ್ರಿದೆ. ಇದೆಲ್ಲ ಪಾರ್ವತಿದೆ ಕುಮ್ಮಕ್ಕು. ನೀನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ ಜನನಿ. ಮತ್ತೆ ಆದ್ರೆ ಎಲ್ಲಾನು ವಿಷಯನೇ ಗೊತ್ತಾಯ್ತಾ? ಸರಿ ಸರಿ ಬಿಡು, ಬೇಜಾರು ಮಾಡಲ್ಲ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ದೊಡ್ಡ ಯಜಮಾನ್ರೆ, ನೀವೇನಿಲ್ಲಿ? ಯಾಕೆ ಸರ್ತಿ ಬರ್ಬಾರ್ದಾ? ಹಾಗಲ್ಲ, ನಿನ್ನೆ ತಾನೇ ಬಂದಿದ್ರಲ್ಲ, ಅದಕ್ಕೆ ಕೇಳಿದೆ. ಸಾರ್ಥಿ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು, ಅದಕ್ಕೆ ಬಂದ್ವಿ.
ಏನ್ ಕೇಳಿ ದೊಡ್ಡ ಯಜಮಾನ್ರೆ? ಏನಿಲ್ಲ ಸರ್ತಿ, ನನ್ನ ಫ್ರೆಂಡ್ ಒಬ್ಬ ಈ ಒಗಟಿಗಳನ್ನ ಹೇಳಿದಾನೆ. ಅದನ್ನ ಬಿಡಿಸಿದ್ರೆ ದೊಡ್ಡ ಬಹುಮಾನ ಕೊಡ್ತಾನಂತೆ. ಅವನಿಗೆ ಚೆನ್ನಾಗಿ ಗೊತ್ತು ನಾನು ಈ ಒಗಟ್ ಬಿಡಿಸೋದ್ರಲ್ಲಿ ಅಥವಾ ಈ ಒಗಟಿನ ತರ ಪ್ರಶ್ನೆಗಳನ್ನ ಬಿಡಿಸೋದ್ರಲ್ಲಿ ತುಂಬಾ ವೀಕು ಅಂತ. ಅದಕ್ಕೆ ಕೇಳಿದಾನೆ. ಆದ್ರೆ ಆ ಬಹುಮಾನಕ್ಕಿಂತ ನನಗೆ ಇದ್ರಲ್ಲಿ ಗೆಲ್ಲೋದು ತುಂಬಾ ಮುಖ್ಯ. ಯಾಕೆಂದ್ರೆ ನಾನೇನಾದ್ರೂ ಇದ್ರಲ್ಲಿ ಸೋತ್ಬಿಟ್ರೆ ಲೈಫ್ ಲಾಂಗ್ ಈ ಮ್ಯಾಟರ್ನ ಇಟ್ಕೊಂಡು ನನ್ಗೆ ರೇಗಿಸ್ತಾನೆ ಇರ್ತಾನೆ. ಅದಕ್ಕೆ ನಾನು ಇದ್ರಲ್ಲಿ ಗೆಲ್ಲೇಬೇಕು. ಪಾರ್ವತಿ ಹೇಳಿದ್ಲು ಈ ಒಗಟು ಬಿಡಿಸೋದ್ರಲ್ಲೆಲ್ಲ ನೀವು ಎಕ್ಸ್ಪರ್ಟ್ ಅಂತ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಇಲ್ಲ ಸ್ವಾಮಿ, ಇಲ್ಲ. ನಾನ್ ಅರಸನ್ ಕೋಟೆ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಅರಸನ್ ಕೋಟೆಲ್ಲೇ ಇರ್ತೀನಿ. ನೀವೇ ನನಗೆ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು. ನೀವೇ ನನಗೆ ನಂದ ದೀಪ, ದಾರಿ ದೀಪ, ಎಲ್ಲಾ ದೀಪ. ಅರಸನ್ ಕೋಟೆಲ್ಲೇ ನಾನು ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವೇ ದಾರಿ ತೋರಿಸಿ. ದಯವಿಟ್ಟು ನಾನೇನ್ ಮಾಡ್ಬೇಕು ಹೇಳಿ. ಅಲಕ್ ನಿರಂಜನ್, ಏನ್ ಸ್ವಾಮಿ ಇದು? ಮಂತ್ರಶಕ್ತಿ ತುಂಬಿರೋ ತಾಯ್ತ. ಈಗಲೇ ಇದನ್ನು ನಿನ್ನ ಕೊರಳಿಗೆ ಕಟ್ಟಿಕೋ. ಆಯ್ತು ಸ್ವಾಮಿ. ಏನಿದೆ ಹೊಸ ಸಮಾಚಾರ? ಪಾರ್ವತಿ ಫೇಸ್ ಇಟ್ಕೊಂಡು ಪಿಗ್ಮೆಂಟೇಶನ್ ಸೋಪ್ ನ ಲಾಂಚ್ ಮಾಡ್ತಿದಾರಂತೆ. ಅದಕ್ಕೂ ಇವಳೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತೆ. ಅವನೆಳೆ ಅಲ್ದೆ ಅವ್ರ ಅಪ್ಪನ್ಗೆ ಸ್ವಂತ ಮನೆ ತಗೊಳ್ಳೋದಕ್ಕೆ 60 ಲಕ್ಷ ಇಲ್ಲ. ತಮ್ಮನ್ಗೆ ಕಾಲೇಜ್ ಫೀಸ್ಗೆ ಅಂತ 1 ಲಕ್ಷ ದಾಟಿದೆ. ಇದನ್ನೆಲ್ಲ ನೋಡಿ ಮಗಳಿಗೆ ಪ್ರಾಣ ಸಂಕಟ. ಸದ್ಯಕ್ಕೆ ಇದಿಷ್ಟು ಕಲೆಕ್ಟ್ ಮಾಡಿರೋ ಡೀಟೇಲ್ಸ್. ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಇಷ್ಟು ಡೀಟೇಲ್ಸ್ ಸಾಕು. ಯಾವ ಅರಸನ ಕೋಟೆ ಮರ್ಯಾದೆ ಕಾಪಾಡೋದಕ್ಕೆ ಪಾರ್ವತಿ ಆದಿತ್ಯನ ಮದ್ವೆ ಆದ್ಲೋ ಅದೇ ಪಾರ್ವತಿಯಿಂದಾನೇ ಅರಸನ ಕೋಟೆ ಮರ್ಯಾದೆ ಹರಾಜಾಕ್ಬೇಕು. ಅಖಿಲ ಅವಳನ್ನ ಒದ್ದು ಹೊರಗಡೆ ಹಾಕ್ಬೇಕು. ಆ ರೀತಿ ಏನಾದ್ರೂ ಯೋಚನೆ ಮಾಡ್ಬೇಕಣ್ಣ. ಅದಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ. ಅವನೆಳೆ ಬಾ ನನ್ನ ಜೊತೆ. ಅದೊಂದು ವಿಷಯ ಮಾತ್ರ ಅಲ್ಲ, ನಾನು ಚಿಕ್ಕವನಾಗಿರುವಾಗಿಂದನೂ ನನ್ನ ಎತ್ತಿ ಆಡಿಸಿ ಬೆಳೆಸಿರೋದು ನೀವು. ಅಪ್ಪ ಅಮ್ಮನ್ ಬಿಟ್ರೆ ನಿಮ್ಗೆ ಆ ಸ್ಥಾನ ಕೊಡೋದು. ಅಪ್ಪನ ತರ ನನಗೆ ಕುಸುಮರಿ ಮಾಡಿದ್ದೀರಾ, ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೀರಾ, ಎಷ್ಟೋ ಸಲ ನಿಮ್ ದುಡ್ಡಲ್ಲೇ ನನಗೆ ಚಾಕ್ಲೇಟು ಐಸ್ ಕ್ರೀಮು ಕೊಡಿಸಿದ್ದೀರಾ. ನಿಮ್ಗೆ ನೆನಪಿಗೆ ಸಾತಿ, ನಾನು ಮೊದಲನೇ ಸಾತಿ ಸ್ಕೂಲಿಗೆ ಹೋಗೋವಾಗ ಅಪ್ಪ ಅಮ್ಮಂಗೆ ಖುಷಿ ಇತ್ತು, ಆದ್ರೆ ನಿಮ್ಗೆ ಕಣ್ಣಲ್ಲಿ ನೀರಿತ್ತು. ಹುಡುಗ ಸ್ಕೂಲ್ಗೆ ಹೋಗ್ತಾನೆ, ಅವನು ವಾಪಸ್ ಮನೆಗೆ ಬರೋವರೆಗೂ ಕಾಯ್ಬೇಕಲ್ಲ ಅಂತ. ಸೊ ನನ್ನ ಪ್ರಕಾರ ಅಪ್ಪನ ನಂತರ ಸ್ಥಾನ ಮಾವನ್. ಹಾಗಾದ್ರೆ ಅಪ್ಪ ನಿಮ್ಗೆ ಸೋದ್ರ ಮಾವನೂ ಹೌದು, ಹೆಣ್ಕೊಟ್ ಮಾವನೂ ಹೌದು. ಅದಕ್ಕೆ ಈ ಸಿಚುಯೇಷನ್ಗೆ ಸೂಟ್ ಆಗೋ ಸಾಂಗ್ ಆಡ್ಲಾ? ಹಾಡೋ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು.
ಸರಿ, ನಾನು ಉತ್ತರನ ಕಳಿಸ್ತೀನಿ, ನೋಡೋಣ ಏನು ರಿಪ್ಲೈ ಬರುತ್ತೆ ಅಂತ. ಸಾರ್ಥಿ, ನನ್ನ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡಿದ್ದೀರಾ, ನನ್ನ ಮಗನ ಸಮಾನ ಬೆಳೆಸಿದ್ದೀರಾ. ಅದಕ್ಕಾದ್ರೂ ಈ ದುಡ್ಡು ಇಟ್ಕೊಳ್ಳಿ ಸಾರ್ಥಿ, ಪ್ಲೀಸ್. ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ದೊಡ್ಡ ಯಜಮಾನ್ರೆ. ಅಯ್ಯೋ ಇಲ್ಲ ಸಾರ್ಥಿ, ಬೇಕಾದ್ರೆ ಅದನ್ನ ಸಾಲ ಅಂತ ತಗೊಳ್ಳಿ, ನಿಮ್ಗೆ ಆದಾಗ ಕೊಡಿ, ಬೇಡ ಅಂತ ಹೇಳ್ಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ದೊಡ್ಡ ಯಜಮಾನ್ರೆ. ನಿಮ್ಮ ಯೋಗ್ಯತೆಗೆ ಮೀರಿ ವ್ಯವಹಾರ ಮಾಡಬಾರ್ದು. ಈಗ ಆಸೆ ಪಟ್ಟು ತಗೊಂಡ್ಬಿಟ್ರೆ ನಾಳೆ ದಿವಸ ಜೀವನ ಪೂರ್ತಿ ಅನುಭವಿಸ್ಬೇಕಾದ್ ನಾನ್ ತಾನೆ. ದಯವಿಟ್ಟು ಬೇಡ. ನಿಮ್ಮ ಹಣ ತಗೊಂಡು ಇನ್ಯಾವತ್ತೂ ನನಗೆ ಸಹಾಯ ಮಾಡೋದಕ್ಕೆ ಬರಬೇಡಿ. ಈಗಲೇ ಜನ ಬಾಯಿಗೆ ಬಂದಾಗ ಮಾತಾಡ್ಕೊತಿದ್ದಾರೆ. ಏನ್ ಮಾತಾಡ್ಕೋತಾ ಇದ್ದಾರೆ? ಇವನ್ಗೇನಪ್ಪ ಬಾಧೆ, ಹಂಗೂ ಹಿಂಗೂ ಅರಸನ ಕೋಟೆಗೆ ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ಟ, ಈಗ ಮೆತ್ತಿಗೆ ಅವರಿಂದ ಒಂದೊಂದೇ ಅನುಕೂಲ ಮಾಡ್ಕೊತಿದ್ದಾನೆ ಅಂತ ಆಡ್ಕೊತಿದ್ದಾರೆ. ಅದು ಸುಳ್ಳು ಅಂತ ಗೊತ್ತಿದ್ರು ಆ ಆಪಾದನೆನ ಹೇಗೋ ಸಹಿಸ್ಕೊಂಡಿದ್ದೀನಿ. ಈಗ ನಿಜವಾಗ್ಲೂ ನಿಮ್ಮಿಂದ ಈ ಸಹಾಯ ಪಡೆದು ಬಿಟ್ರೆ ಅವ್ರು ಆಡ್ಕೊತಿರೋದು ನಿಜ ಅಂತ ಆಗೋಗುತ್ತಲ್ವಾ? ನಿಮ್ಮಿಂದ ಈ ರೀತಿಯೆಲ್ಲ ಸಹಾಯ ಪಡೆದು ಬದುಕೋದೆ ಆದರೆ ನನ್ನ ಬದುಕಿಗೆ ಏನ್ ಮರ್ಯಾದೆ ಇರುತ್ತೆ ಹೇಳಿ? ಖಂಡಿತ ಇಲ್ಲ. ದಯವಿಟ್ಟು ಈ ಹಣ ತಗೊಂಡು ಹೋಗಿ. ನೀವು ನಿಜವಾಗ್ಲೂ ನನಗೆ ಸಂತೋಷ ಬಯಸೋದೆ ಆದರೆ ಈ ಹಣ ಬೇಡ ನನಗೆ. ಈ ಜನ್ಮಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ ಅಷ್ಟೇ ಸಾಕು. ದಯವಿಟ್ಟು ತಗೊಂಡು ಹೋಗಿ ದೊಡ್ಡ ಯಜಮಾನ್ರೆ. ಆಮೇಲೆ ನೀವು ತವ್ರ ಮನೆ ಹುಡುಗರ ಸಿನಿಮಾ ಹೀರೋಯಿನ್ ಮಹಾರಾಷ್ಟ್ರ ತರ ಮರೆಯಲ್ಲೇ ನಿಂತ್ಕೊಂಡು ಅಪ್ಪನ ಮುಖ ನೋಡ್ಕೊಂಡು ಖುಷಿ ಪಡ್ಬೇಕಾಯ್ತು ಅಷ್ಟೇ. ಆದ್ರೆ ಈಗ ಯಾವುದು ಬದಲಾಗ್ಲಿಲ್ಲ. ನೀನ್ ಯಾವಾಗ ತವ್ರ ಮನೆಗೆ ಹೋಗ್ಬೇಕು ಅಂತೀಯೋ, ನಿಮ್ ಜೊತೆ ನಾವು ಕಾಂಪೌಂಡ್ ಸಿಗ್ದು ನಿಮ್ ತವ್ರ ಮನೆಗೆ ಬಿಟ್ಟು ಬರಕ್ಕೆ ಯಾವಾಗ್ಲೂ ರೆಡಿ ಇರ್ತೀವಿ. ಏನಂತೀವಿ ಬ್ರೋ? ಕರೆಕ್ಟ್. ಈಗಿರೋ ತವ್ರ ಮನೆ ಬಾಗ್ಲು ನಿನ್ಗೆ ಯಾವಾಗ್ಲೂ ಓಪನ್ನೇ ಇರುತ್ತೆ. ಇಷ್ಟೆಲ್ಲ ಒಳ್ಳೇದು ಉಳ್ಕೊಂಡಿದೆ ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳಿ ಅರ್ಚನೆ ಮಾಡಿಸ್ತೀನಿ ಅನ್ನೋದಾದ್ರೆ ನಾನು ಇನ್ನ ಕರ್ಕೊಂಡು ಹೋಗ್ತೀನಿ. ಏನಂತೀಯಾ? ಇವತ್ತೇನ್ ಅಡಿಗೆ ಮಾಡ್ಲಿ? ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿಮ್ಮ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಆತೀವಮ್ಮ. ನಾನು ಪ್ಲಾನನ್ನ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು. ಹೊಡ್ತೀನಿ.
ಹಲೋ ಸರ್, ಅವ್ರ ಹೊರಟಾಯ್ತು. ನಮಸ್ತೆ ಪಾರ್ವತಿ ಮೇಡಮ್. ನಮಸ್ತೆ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ನೀವ್ ಯಾರಿಗ್ ಗೊತ್ತಿಲ್ಲ ಹೇಳಿ ಮೇಡಮ್. ನಿಮ್ ಮುಖದ ಕ್ರೀಮು ಅಷ್ಟೊಂದು ಫೇಮಸ್ಸು. ನಾವು ಅದನ್ನೇ ಹಾಕೋದು. ನಮ್ಮಂತ ಬಡವರಿಗೂ ಸಹಾಯ ಆಗ್ಲಿ ಅಂತ ಕಮ್ಮಿ ರೇಟಲ್ಲಿ ಬಿಟ್ಟಿದ್ದೀರಾ. ಅದಕ್ಕೆಲ್ಲ ಕಾರಣ ನಾನಲ್ಲ, ನಮ್ಮ ಅಖಿಲಮ್ಮ. ಇರ್ಬೋದು ಮೇಡಮ್, ಅರಸನಕೋಟೆ ಸೊಸೆ ಆದ್ರೂ ನಿಮ್ ಸರಳತೆ ಎಲ್ರಿಗೂ ಇಷ್ಟ ಆಗತ್ತೆ. ಥ್ಯಾಂಕ್ಸ್. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಅನಾಥಾಶ್ರಮದಲ್ಲಿರೋರು ಮೇಡಮ್. ಅಲ್ಲಿ ವಯಸ್ಸಾದವರಿಂದ ಮಕ್ಕಳವರೆಗೂ ಎಲ್ಲ ಒಟ್ಟಿಗೆ ಇರೋದು. ಹಣ್ಣೆಲೆ ಚಿಗುರೆಲೆ ಒಟ್ಟಿಗೆ ಸೇರಿರೋ ಶ್ರೇಷ್ಠವಾದ ಜಾಗ. ದುಡಿಮೆ ಇದ್ರೆ ಎಲ್ಲ ಶ್ರೇಷ್ಠವಾಗೇ ಇರತ್ತೆ ಮೇಡಮ್. ಅದು ನಿಜನೇ ಅನ್ನಿ. ನಾವಿವತ್ತು ಅರಸನಕೋಟೆ ಸೊಸೆ ಮುಂದೆ ನಿಂತಿದೀವಿ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ ಮೇಡಮ್. ನಾವು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ 1-2 ಸಲ ಅನ್ಕೊಂಡ್ವಿ, ಆದ್ರೆ ಆಗಿಲ್ಲ. ಆದ್ರೆ ಇವತ್ ನೋಡಿ, ಆ ದೇವ್ರೆ ನಮ್ಮೇಲ್ ಕರುಣೆ ತೋರಿಸಿ ಅರಸನಕೋಟೆ ಯಜಮಾನಿನ ನಮ್ ಕಣ್ಮುಂದೆ ತಂದು ನಿಲ್ಸಿದ್ದಾರೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ಯಾವತ್ತಿದ್ರು ಅರಸನಕೋಟೆ ಯಜಮಾನಿ ಅಖಿಲಮ್ಮನೆ. ನಾನೇನಿದ್ರು ಅವ್ರ ಸೊಸೆ ಅಷ್ಟೇ. ನೀವಿಷ್ಟು ಸಿಂಪಲ್ ಆಗಿ ಮಾತಾಡೋದ್ರಲ್ಲೇ ಗೊತ್ತಾಗತ್ತೆ ನಿಮ್ದು ಎಂಥ ದೊಡ್ಡ ಗುಣ ಅಂತ. ಮೇಡಮ್, ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಿಂದ ಒಂದೇ ಒಂದ್ ಸಹಾಯ ಆಗ್ಬೇಕಿತ್ತಲ್ಲ. ಸಹಾಯನಾ? ಏನ್ ಕೇಳಿ. ನನ್ನಿಂದ ಆಗೋದಿದ್ರೆ ನಾನು ಖಂಡಿತ ಮಾಡ್ತೀನಿ. ಏನಾದ್ರೂ ಹಣದ ಸಹಾಯ ಬೇಕಿತ್ತಾ? ನಮ್ಗೇನ್ ದುಡ್ಡೆಲ್ಲ ಬೇಡ ಮೇಡಮ್, ನಿಮ್ದೊಂದು ಫೋಟೋ ಬೇಕಿತ್ತು. ಫೋಟೋನಾ? ನಂದ? ಅದ್ರಿಂದ ನಿಮ್ಗೇನ್ ಸಹಾಯ ಆಗುತ್ತೆ? ನಿಮ್ ಕಂಪನಿಲಿರೋ ಫೇಸ್ ಕ್ರೀಮ್ಗೆ ನಿಮ್ ಫೋಟೋನೇ ಅಲ್ವಾ ಮೇಡಮ್ ಹಾಕಿರೋದು? ಹಾಗೆ ಅನಾಥಾಶ್ರಮದವರೆಲ್ಲ ಸೇರ್ಕೊಂಡು ಹೊಸದಾಗಿ ಹಪ್ಪಳ ಸಂಡಿಗೆ ಹಾಕ್ತಾ ಇದೀವಿ. ಆ ಪ್ಯಾಕೆಟ್ ಮೇಲೆ ನಿಮ್ದು ಒಂದೇ ಒಂದು ಫೋಟೋ ಇದ್ರೂ ಸಾಕು ಮೇಡಮ್. ವ್ಯಾಪಾರ ತುಂಬಾ ಚೆನ್ನಾಗಾಗತ್ತೆ. ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸ ಸಿಕ್ತಾಗೂ ಆಗತ್ತೆ. ಅದರಿಂದ ಬರೋ ಲಾಭನೇ ನೀವು ನಮಗ್ ಮಾಡೋ ಸಹಾಯ ಮಾಡೋಣ. ಅದಕ್ಕೆ ನಮ್ ಜಾಗಕ್ಕೆ ಬಂದು ಅದೇನೋ ಫೋಟೋ ಶೂಟ್ ಅಂತ ಮಾಡ್ತಾರಲ್ಲ ಮೇಡಮ್, ಅದನ್ನ ನೀವು ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ಸ್ವಂತ ಶಕ್ತಿಯಿಂದ ದುಡಿಮೆ ಮಾಡ್ಬೇಕು ಅನ್ನೋ ನಿಮ್ ಸ್ವಾಭಿಮಾನ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಖಂಡಿತ ಮಾಡ್ಕೊಡ್ತೀನಿ. ಆದ್ರೆ ಈ ನಿರ್ಧಾರ ನನ್ನೊಬ್ಳದಾಗಿರಲ್ಲ. ಮನೆಗ್ ಬನ್ನಿ, ನಮ್ಮ ಯಜಮಾನ್ರು ನಮ್ಮ ಅಖಿಲಮ್ಮನ ಹತ್ರ ಮಾತಾಡಿ ಹೇಳ್ತೀನಿ. ಆದ್ರೆ ಅನಾಥಾಶ್ರಮಕ್ಕೆ ಸಹಾಯ ಮಾಡೋದು ಅಂದ್ರೆ ಅವ್ರು ಖಂಡಿತ ಬೇಡ ಅಂತ ಹೇಳಲ್ಲ, ಒಪ್ಕೊಂಡೇ ಒಪ್ಕೋತಾರೆ. ಬೇಡ ಮೇಡಮ್. ಒಳ್ಳೇದಾಯ್ತು ಬಿಡು. ಈ ಮನೇಲಿ ತಿರ್ಕೆ ಅವಳು, ಹರಕೆ ನೀನು. ಏನ್ ಹೇಳ್ತಿದ್ದೀರ ಚಿಕ್ಕತ್ತೆ? ಹತ್ತೂರು ಒಡೆಯ ವೀರಯ್ಯ ದೇವನ ಮಗಳು ನೀನು ಈ ಮನೆ ಕೆಲಸ ಮಾಡ್ತಾ ಇದೀಯ. ಈ ಮನೆ ಕೆಲಸದವಳು ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡ್ ಬರಕ್ ಹೋಗಿದ್ದಾಳೆ. ಇದೆ ಅಂತ ವಿಪರ್ಯಾಸ ನಮ್ಮ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇನ್ಯಾರ ಬಗ್ಗೆ? ಆ ಡ್ರೈವರ್ ಮಗಳು ಪಾರ್ವತಿ ಬಗ್ಗೆ. ಅಕ್ಕನ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನೆಪ ಹೇಳ್ಕೊಂಡು ಆದಿತ್ಯನ್ ಜೊತೆ ಹೊರಗಡೆ ಹೋಗಿದ್ದಾಳೆ. ದೇವಸ್ಥಾನಕ್ಕೆ ಹೋಗ್ತಾಳೋ, ಹೊರಗಡೆ ಎಲ್ಲಾದ್ರೂ ಸುತ್ತಕ್ ಹೋಗ್ತಾಳೋ ಯಾರಿಗ್ ಗೊತ್ತು. ಈ ಮನೇಲಿ ಹೇಳೋರ್ ಕೇಳೋರೇ ಇಲ್ಲ ಅವಳಿಗೆ. ಮುಂಚೆ ಆಗಿದ್ರೆ ಅಕ್ಕನಾದ್ರೂ ಕೇಳಿರ್ತಿದ್ರು. ಈಗ ಅವ್ರಿಗೂ ಅಧಿಕಾರ ಇಲ್ಲ. ಅವಳದೇ ರಾಜ್ಯಭಾರ ಆಗೋಗಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದ್ ದಿನ ನಿನ್ನನ್ನು ನೆಗ್ಲೆಕ್ಟ್ ಮಾಡ್ತಾಳೆ. ಈಗ ಮೊನ್ನೆ ಏನಾಯ್ತು? ಹೊಸ ಸೋಪ್ ಪ್ರಾಡಕ್ಟ್ಗೂ ಅವಳೇ ಬ್ರ್ಯಾಂಡ್ ಅಂಬಾಸಿಡರ್ ಆದ್ಲು. ಯಾರಾದ್ರೂ ಒಂದು ಮಾತು ನಿನ್ನ ಕೇಳಿದ್ರ? ಇಲ್ಲ. ಯಾಕೆ? ನಿನಗೇನಮ್ಮ ಕಮ್ಮಿ ಆಗಿದೆ? ಏನ್ ಸ್ವಲ್ಪ ತೂಕ ಕಡಿಮೆ ಇರಬಹುದು, ಆದ್ರೆ ನೋಡೋಕೆ ಅವಳಿಗಿಂತನೂ ಚೆನ್ನಾಗಿದ್ಯಾ. ಲುಕ್ ಇದೆ, ಲಕ್ಕಿಲ್ಲ. ಅದು ಅಲ್ಲದೆ ಆ ಸಾವಿತ್ರಿ ಕುಂಬಳಕಾಯಿಂದ ಈ ಮನೆಯವ್ರು ಯಾರಿಗೂ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ತೆಗೆದ್ಲಲ್ಲ, ಆವಾಗ್ಲಾದ್ರು ಯಾರಾದ್ರೂ ಒಬ್ರಾದ್ರು ನಿನ್ನ ನೆನೆಸ್ಕೊಂಡ್ರ? ಇಲ್ಲ. ಯಾಕೆ ಹೇಳು? ಈ ಮನೇಲಿ ನೀನ್ ಯಾರಿಗೂ ಮುಖ್ಯ ಅಲ್ಲ. ಇಷ್ಟು ಸಾಲದು ಅಂತ ನಿನ್ನ ಗಂಡ ಅತ್ಗೆ 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 ಅಂತ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲಮ್ಮ. ಇದ್ರಲ್ಲಿ ಪ್ರೀತದೇನು ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಆ
ಪಾರ್ವತಿ ಎಲ್ರನ್ನು ತನ್ನ ಕೈವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಹೆಂಗ್ ಹೇಳ್ತಾರೋ ಹಂಗೆ ಕುಣಿತಿದ್ದಾರೆ ಎಲ್ರು. ಇಷ್ಟು ದಿನ ನೀನು ಅವಳು ಹೇಳ್ದಂಗೆ ಕೇಳ್ತಾ ಇದ್ದೆ. ಇನ್ಮೇಲೆ ಅವಳ ಪಾರ್ಟಿ ಸೇರ್ಬೇಡ. ನೀನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅವತ್ತು ನೀನು ಅವಳಿಗೆ ಸಹಾಯ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ನೀನು ಮಹಾರಾಣಿ ತರ ಮೆರಿಬಹುದಾಗಿತ್ತು. ಆದ್ರೆ ನೀನು ದೊಡ್ಡ ದಯಾಮಯಿ ತರ ಅವಳಿಗೆ ಸಹಾಯ ಮಾಡಿದೆ. ಅದಕ್ಕೆ ಪ್ರತಿಫಲವಾಗಿ ಅವಳು ನಿನಗೇನ್ ಕೊಟ್ಲು? ದೊಡ್ಡ 0. ಯಾವ ವಿಷಯ? ನಮ್ಮಂತ ಸಣ್ಣ ಪುಟ್ಟ ಹಪ್ಪಳ ಸಂಡಿಗೆ ಮಾಡೋದ್ರ ಮೇಲೆ ನಿಮ್ ಫೋಟೋ ಹಾಕಿದ್ರೆ ನಿಮ್ ಮನೆಯವ್ರು ಖಂಡಿತ ಬೇಡ ಅಂತಾರೆ. ಇದೇ ವಿಷಯ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ನನ್ ಮನ್ಸಿಗೆ ಸರಿ ಅನ್ಸಿದ್ದನ್ನ ನಾನ್ ಮಾಡ್ಬೋದಾ? ಮನಸ್ಸಿಗೆ ಸರಿ ಅನ್ಸೋ ವಿಷಯನ ಖಂಡಿತ ಮಾಡ್ಬೋದು. ಆದ್ರೆ ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಷ್ಟೇ. ಖಂಡಿತ ಯಾರಿಗೂ ತೊಂದರೆ ಆಗಲ್ಲ ಅಮ್ಮ, ಒಳ್ಳೇದೇ ಆಗತ್ತೆ. ಹಾಗಾದ್ರೆ ಧೈರ್ಯವಾಗಿ ಮುಂದುವರಿಬಹುದು. ಅಮ್ಮ, ನಾನು ಆ ಕೆಲ್ಸನ ಯಾರ ಅನುಮತಿನೂ ತಗೊಳ್ದೆ ಮಾಡ್ತೀನಿ ಅಂದ್ರೆ ತಪ್ಪಾಗತ್ತಲ್ವಾ? ಖಂಡಿತ ಆಗಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರ ಅನುಮತಿನೂ ತಗೋಬೇಕಾಗಿಲ್ಲ. ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ ಅನ್ನೋ ಎಲ್ಲ ಬಂಧಗಳಿಂದ ಹೊರಗೆ ಬಂದು ಬೇರೆಯವರಿಗೆ ಸಹಾಯ ಮಾಡೋದು ದೊಡ್ಡ ಗುಣಗಳಲ್ಲಿ ಒಂದು. ಒಳ್ಳೆದಾಗ್ಲಿ. ಏನ್ ಯಜಮಾನ್ರೆ ಇದು ಬೆಳಿಗ್ಗೆ ಬೆಳಿಗ್ಗೆನೆ? ಈ ಥರ ತುಂಟಾಟ ಚೆಲ್ಲಾಟ ಇದ್ರೇನೆ ಗಂಡ ಹೆಂಡತಿ ಜೀವನ ಪರಿಪೂರ್ಣ ಆಗುತ್ತೆ. ಆದ್ರೆ ಈಗ ನೀವು ನನ್ನಿಂದ ದೂರ ಇರಲೇಬೇಕು. ಯಾಕೆ? ಮೊನ್ನೆ ನೀನ್ ತಾನೆ ಹತ್ರ ಬಂದು ಒಳ್ಳೆಯವನಾಗಿದ್ದನ್ನ ಹಾಳು ಮಾಡಿದ್ದು. ಏನಂದ್ರೆ ನಾನ್ ನಿಮ್ಮನ್ನ ಹಾಳು ಮಾಡಿದ್ನಾ? ಹೋಗಿ ಯಜಮಾನ್ರೆ, ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ನಾನ್ ನಿಮ್ ಜೊತೆ ದೇವಸ್ಥಾನಕ್ಕೆ ಬರೋದಕ್ಕಾಗಲ್ಲ. ಯಾಕೆ? ಅದು ನಾವ್ ನಿಜವಾಗ್ಲೂ ಹೋಗ್ತಿರೋದು ದೇವಸ್ಥಾನಕ್ಕಲ್ಲ. ಇನ್ನೆಲ್ಲಿಗೆ? ದೇವಸ್ಥಾನದ ನೆಪ ಹೇಳಿ ನಾನು ಯಜಮಾನ್ರು ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ. ಅಷ್ಟ್ರಲ್ಲಿ ಪ್ರೀತು ಅವ್ರು ಬಂದ್ರು. ಯಜಮಾನ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ದೇವಸ್ಥಾನ ಅಂತ ಸುಳ್ಳು ಹೇಳಿದ್ರು. ನಿಜ ಹೇಳಿದಿದ್ರೆ ನನ್ ಗಂಡ ಯಾಕೇನಾದ್ರೂ ಅನ್ಕೊಳ್ತಾರೆ. ಅಣ್ಣ ಅದಕ್ಕೆ ಹೊರಗಡೆ ಸುತ್ತಾಡೋದಿಕ್ ಹೋಗ್ತಿದಾರಲ್ಲ ಅಂತ ಖುಷಿ ಪಟ್ಟಿರೋರು. ಒಬ್ರು ಖುಷಿನ ನೋಡಿ ಹೊಟ್ಟೆ ಉರ್ಕೊಳ್ಳೋ ಬುದ್ಧಿ ನನ್ಗಾಗ್ಲಿ ನನ್ ಗಂಡನ್ಗಾಗ್ಲಿ ಇಲ್ಲ. ಇನ್ನು ಬೇಕಾದ್ರೆ ನಾವೇ ಸಪೋರ್ಟ್ ಮಾಡ್ತೀವಿ, ಯಾರ ಕಾಲು ಎಳಿಯಲ್ಲ. ಅಯ್ಯೋ, ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ನೀವ್ ಯಾಕೆ ಹಾಗ ಅನ್ಕೋತೀರಾ? ನಾನು ಯಜಮಾನ್ರು ಮದ್ವೆ ಆದ್ಮೇಲೆ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸರಿ, ಹಾಗಾದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಅಂತ ಬಾವಂಗ್ ಹೇಳ್ತೀನಿ. ಬೇಡ ಜನನಿಯವ್ರೆ. ಯಾಕೆ? ಆಗ್ಲೇ ಯಜಮಾನ್ರು ಎಲ್ರ ಮುಂದೆ ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರು. ಈಗ ನೀವ್ ಹೋಗಿ ನಾವು ಸುತ್ತಾಡೋದಕ್ಕೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಏನಾರು ಅನ್ಕೋತಾರೆ. ಅದಕ್ಕೆ ಯಾರು ನಿಮ್ ಬಗ್ಗೆ ಕೆಟ್ಟದಾಗಿ ತಿಳ್ಕೋಬಾರ್ದು ಅನ್ನೋದು ನಿಮ್ ಉದ್ದೇಶನಾ? ಅಯ್ಯೋ, ನಾನೆಲ್ಲ ಹಾಗಂದೆ. ಸರಿ, ಈಗ ನಿಮ್ ಪ್ರಕಾರ ನಾನ್ ನಿಮ್ ಜೊತೆ ದೇವಸ್ಥಾನಕ್ಕೆ ಬರಬಾರ್ದು, ನೀವು ಭಾವ ಹೊರಗಡೆ ಹೋಗ್ಬೇಕು ಅಷ್ಟೇ ಅಲ್ವಾ? ನಾನ್ ನಿಮ್ ಜೊತೆ ದೇವಸ್ಥಾನಕ್ಕೆ ಬರೋದಕ್ಕಾಗಲ್ಲ. ದೇವಸ್ಥಾನದ ನೆಪ ಹೇಳಿ ನಾನು ಯಜಮಾನ್ರು ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ.
ಪಾರ್ವತಿಯವ್ರು ಯಾಕೆ ಸುಳ್ಳು ಹೇಳಿದ್ರು? ಭಾವನ್ ಜೊತೆ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಒಬ್ರೇ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋದ್ರಲ್ಲ, ಅದು ನನ್ನ ಹತ್ರ ಸುಳ್ಳು ಹೇಳಿದ್ರ? ಅವ್ರು ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕಾ, ಅಥವಾ ಅವರು ಭಾವನಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ಅನ್ಕೋಬೇಕಾ? ಇದ್ರು ಏನ್ ವಿಷಯ ಇರ್ಬೋದು? ದೇವಸ್ಥಾನಕ್ಕೆ ಯಾಕೆ ಹೋದ್ರು? ಅಲ್ಲಿ ಯಾರೋ ಹುಡುಗಿರ್ನ ಮೀಟ್ ಮಾಡಿ ಏನೋ ಮಾತಾಡ್ತಾ ಇದ್ರು. ಅದೇನಿರ್ಬೋದು? ಇತ್ತೀಚೆಗೆ ಪಾರ್ವತಿಯವ್ರ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಗಳಿದೆ. ನನ್ನ ಅವಾಯ್ಡ್ ಮಾಡೋ ಅಗತ್ಯ ಆದ್ರೂ ಏನಿದೆ? ಇಷ್ಟು ವರ್ಷ ನಾನ್ ನೋಡಿದ ಪಾರ್ವತಿಯವ್ರು ಅಲ್ವೇ ಅಲ್ಲ ಅಂತ ಇವತ್ತು ಅನಿಸ್ತಿದೆ ನಂಗೆ. ಹಾಗಾದ್ರೆ ಪಾರ್ವತಿಯವ್ರ ಇನ್ನೊಂದು ಮುಖನ ನಾನಿವತ್ ನೋಡಿದ್ನ? ದಾಮಿನಿ ಅತ್ತೆ ಹೇಳ್ದ ಹಾಗೆ ಅವರು ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತಮ್ಮದೇ ಆದ ಇಮೇಜ್ ನ ಕ್ರಿಯೇಟ್ ಮಾಡಿ ನಮ್ ಕಣ್ಣಿಗೆ ಮಂಗ್ಬುದ್ಧಿ ಎರಚಿಸಿದಾರ? ಏನಿದೆ ಅವ್ರ ಮನ್ಸಲ್ಲಿ? ಚಿಕ್ಕತ್ತೆ ಹೇಳ್ದ ಹಾಗೆ ಈ ಮನೆನ ಆಳ್ಬೇಕು ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡಿದಾರ? ಸರ್, ಸಿಗ್ನಲ್ ಸಿಗ್ತಾ ಇಲ್ಲ, ಆಚೆ ಬರ್ತೀನಿ. ಮಾತಾಡಿದ್ರಾ? ಮಾತಾಡ್ತಾ ಇದ್ದೀನಿ ಮೇಡಮ್. ಒಪ್ತಿಲ್ವಾ? ಆಗಲ್ಲ ಅಂತಿದ್ದಾರಾ? ಕೊಡಿ, ನಾನು ಮಾತಾಡ್ತೀನಿ. ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ, ನಾನು ಮಾತಾಡ್ತೀನಿ, ಕೊಡಿ. ಒಂದ್ ನಿಮಿಷ ಸರ್. ಹಲೋ ಸರ್, ನಾನು ಪಾರ್ವತಿ ಅಂತ. ಹಲೋ ಸರ್, ಕೇಳಿಸ್ತಾ ಇದ್ಯಾ? ಹಾ ಮೇಡಮ್, ಕೇಳಿಸ್ತಿದೆ, ಹೇಳಿ. ಸರ್, ಅದೇನೋ ಫೋಟೋ ತೆಗಿಬೇಕಂತಲ್ಲ, ಅದನ್ನ ಇವತ್ತೇ ತೆಗೆಯೋದಕ್ಕಾಗಲ್ವಾ? ನಾನು ಒಪ್ಕೊಂಡಿರೋ ವಿಷಯ ಮನೆಯವ್ರಿಗೆ ಗೊತ್ತಿಲ್ಲ, ನಿಮ್ಮವರೇ ಹೇಳ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಬಂದಿದ್ದೀನಿ. ಇವತ್ತು ಬಿಟ್ರೆ ಇನ್ನೊಂದಿನ ಬರೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಮುಂದೂಡಿದ್ರೆ ನನ್ನ ಮನ್ಸು ಬದಲಾಗುತ್ತೇನೋ ಅನ್ನೋ ಅಳಕ್ ಕಾಡುತ್ತಾ ಇದೆ. ಬರೀ ಫೋಟೋ ತೆಗೆಯುತ್ತಾನೆ, ಇವತ್ತೇ ತಗೊಂಡ್ಬಿಟ್ರೆ ಒಳ್ಳೇದು. ಆಗಲ್ಲ ಅನ್ಬೇಡಿ ಸರ್. ಸರಿ ಮೇಡಮ್, ಇವತ್ತೇ ಮಾಡೋಣ. ಅದಕ್ಕೆಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ಇದಕ್ಕೆ ನೀವು ಏನ್ ಚಾರ್ಜ್ ಮಾಡ್ತೀರಾ ಅಂದ್ರೆ, ನಿಮ್ ಪೇಮೆಂಟ್ ಏನು ಅಂತ ನೀವು ಹೇಳಿದ್ರೆ? ನೀವು ಮಾಡೋ ಹಪ್ಳ ಸಣ್ಗೆನ ಒಂದೊಂದು ಪ್ಯಾಕೆಟ್ ಮನೆಗೆ ಕೊಟ್ರೆ ಸಾಕು, ಅದನ್ನೇ ನಾನು ಸಂತೋಷವಾಗಿ ತಗೊಂಡೋಗ್ತೀನಿ. ಅದೇ ನನ್ನ ಸಂಬಳ ಅನ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಅಲ್ಲಿ ನಮ್ಮ ಹುಡುಗಿ ಇದ್ದಾಳಲ್ಲ, ಅವಳಿಗೆ ಸ್ವಲ್ಪ ಫೋನ್ ಕೊಡಿ. ಕೊಟ್ಟೆ ಸರ್. ಹಲೋ, ಹೇಳಿ ಸರ್. ನೋಡು, ಒಂದು ಅರ್ಧ ಗಂಟೆ ಅವಳನ್ನ ದೇವಸ್ಥಾನದಲ್ಲೇ ಸುತ್ತಾಡಿಸ್ತಾ ಇರೋ. ನಾನೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ, ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಕರ್ಕೊಂಡು ಬಾ ಅವಳನ್ನ. ಸರಿ ಸರ್, ಆಗಿ. ಏನಂದ್ರು? ಇವತ್ತೇ ಶೂಟ್ ಮಾಡೋಣ ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಕಾಲ್ ಮಾಡ್ತಾರಂತೆ. ಅಷ್ಟರಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಹಾ ಸರಿ, ಬನ್ನಿ. ಏನಿದು ಎಲ್ಲ ಬರೀ ಇಂಗ್ಲಿಷಲ್ಲೇ ಇದೆ? ಮೇಡಮ್ ಅವರ ಹಂಗೇನಿಲ್ರಿ, ಈ ಫೋಟೋ ಶೂಟಿಗೆ ನಿಮ್ಗೆ ಒಪ್ಪಿಗೆ ಐತಿಲ್ಲ ಅನ್ನೋದು ಕಷ್ಟ ರೀ, ಸಹಿ ಮಾಡ್ತಾ ಬಂದಿದ್ದು. ಅಲ್ಲ, ಇದರಲ್ಲೆಲ್ಲ ಬರೀ ಇಂಗ್ಲಿಷಲ್ಲೇ ಇದೆ. ನನ್ಗೇನು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಿದ್ಮೇಲೆ ನಾನು ಹೇಗೆ ಇದಕ್ಕೆ ಸೈನ್ ಮಾಡ್ಲಿ? ತಪ್ಪಾಗತ್ತೆ, ಏನ್ ಮಾಡ್ಲಿ? ಮೇಡಮ್ ಅವರ ಹಂಗೆ ಯೋಚನೆ ಮಾಡೋಂಥದ್ದೇನಿಲ್ರಿ. ನಿಮಗೆ ಒಪ್ಪಿಗೆ ಅಲ್ಲ ಅಂದ್ರೆ ಈ ಬಾಂಡ್ ಪೇಪರ್ ಮನೆಗೆ ತಗೊಂಡೋಗಿ ತೋರಿಸ್ರಿ. ಅವ್ರು ಒಪ್ಕೊಂಡ್ರೆ ಇನ್ನೊಂದು ದಿನ ಶೂಟ್ ಮಾಡ್ಕೊಂಡ್ರಿ. ಸರಿ ಸರಿ, ಹಾಗೆ ಮಾಡೋಣ. ನಾ ಹೋಗಿ ಬರ್ತೀನಿ.
ಬಾಸ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಸರ್. ಇವತ್ತೇ ಫೋಟೋ ಶೂಟ್ ಮುಗಿಸ್ಲಿಲ್ಲ ಅಂದ್ರೆ ನಿಮ್ಗಳ ಕತೆ ಅಷ್ಟೇ. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಅವಳನ್ನ ಒಪ್ಪಿಸ್ಬಿಟ್ಟು ಇವತ್ತೇ ಫೋಟೋ ಶೂಟ್ ಮುಗಿಸ್ಬೇಕು, ಗೊತ್ತಾಯ್ತಾ? ಏನಂದ್ರು? ನಾವು ಇವತ್ತು ಫೋಟೋ ಶೂಟ್ ಮಾಡಿಲ್ಲ ಅಂದ್ರೆ ಬಾಸ್ ನಮ್ಮ ಕತೆ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಈಗೇನ್ ಮಾಡೋದು? ಬಾಯ್. ಓಕೆ ಸರ್, ಇವತ್ತು ಫೋಟೋ ಶೂಟ್ ಮಾಡಕ್ಕೆ ಒಟ್ಟು ಎಷ್ಟು ಖರ್ಚಾಯ್ತು ಸರ್? ಕಮ್ಮಿ ಅಂದ್ರೆ ಒಂದು 50,000 ಖರ್ಚಾಗೈತೆ ಇವತ್ತು. ಅಯ್ಯೋ, 50,000 ಖರ್ಚಾಗಿದ್ಯಾ? ಇನ್ನೊಂದ್ಸತಿ ಫೋಟೋ ಶೂಟ್ ಮಾಡ್ಬೇಕಂದ್ರು ಅಷ್ಟೇ ಖರ್ಚಾಗತ್ತಾ? ಹೌದು, ಇವಾಗ ಏನ್ ಮಾಡಕ್ ಆಗುಂತೈತಿ ಮೇಡಮ್. ಇವತ್ತು ಶೂಟ್ ಮಾಡ್ಬಿಟ್ಟಿದ್ರ ನಮ್ಗೆ ಟೆನ್ಷನ್ ಇರ್ತಿದ್ದಿಲ್ಲ. ಈಗ ನಾವು ಇನ್ನೊಂದ್ಸಲ ಶೂಟ್ ಮಾಡ್ಬೇಕಂದ್ರ ಮತ್ತೆ 50,000 ಖರ್ಚು ಮಾಡ್ಬೇಕು. ಏನ್ ಮಾಡಕ್ ಆಗವಲ್ತು. ಏನ್ ಮಾಡಕ್ಕಾಗತ್ತಾ ಬಿಡಿ ಸರ್, ಮತ್ತೆ ಹಪ್ಪಳ ಸೆಂಡಿಗೆ ಮಾರಿ ದುಡ್ಡು ಕೂಡ ಹಾಕ್ಬೇಕಷ್ಟೆ. ಹೇಳಿ, ಈಗ ನಾನೇನ್ ಹೇಳ್ಬೇಕು? ನೀವೇನು ಹೇಳ್ಬೇಕಾಗಿಲ್ಲ ಮೇಡಮ್. ನಿಮ್ ಕೈನ ಹಿಂಗ್ ಹಿಡ್ಕೊಂಡು ಒಂದ್ ಪೋಸ್ ಕೊಟ್ರೆ ಸಾಕು. ಅಷ್ಟೇನಾ? ಅಷ್ಟೇ ಮೇಡಮ್. ಕೈಯಲ್ಲಿ ಹಪ್ಪಳ ಏನೋ ಕೊಡಲ್ವಾ? ಅದೆಲ್ಲ ಏನೋ ಬ್ಯಾಡ್ರಿ ಮೇಡಮ್, ಅದನ್ನ ನಾವು ಆಮೇಲೆ ಮಾಡ್ಕೊಂತೀವಿ. ಈ ತರನಾ? ನೋಡ್ದ್ಯಾ ದತ್ತಿ, ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಾ ಇದೆ. ಇವತ್ ನೀನ್ ತೆಗ್ಸಿರೋ ಫೋಟೋಸು ನಾವ್ ಅನ್ಕೊಂಡ್ ಹಾಗೆ ನಾಳೆ ಬೆಳಗ್ಗೆ ಪೇಪರ್ನಲ್ಲಿ ಬರ್ಬೇಕು. ಆಗ್ಲೇ ಈ ಅರುಂಧತಿ ಅನ್ಕೊಂಡ್ ಹಾಗೆ ಎಲ್ಲ ನಡೆಯೋದು. ಖಂಡಿತ ನಾಳೆ ಪೇಪರ್ನಲ್ಲಿ ಬಂದೇ ಬರುತ್ತೆ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡೋಣ. ನಾಳೆ ಬೆಳಗಾಗಷ್ಟಲ್ಲಿ ಅರಸನಕೋಟೆ ಮರ್ಯಾದೆ ಬೀದಿ ಪಾಲಾಗ್ಬೇಕು. ಆ ಮನೆ ಒಗ್ಗಟ್ಟು ಮುರಿಬೇಕು. ಅಖಿಲ ಪಾರ್ವತಿ ಸಂಬಂಧ ಶಾಶ್ವತವಾಗಿ ಹಾಳಾಗ್ಬೇಕು. ಇಷ್ಟು ದಿನ 7.5 ನಿನಗಿತ್ತು, ಇನ್ ಮುಂದೆ ಅದು ಅರಸನಕೋಟೆನ ಆವರಿಸ್ಕೊಡುತ್ತೆ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ನೀನ್ ಅನ್ಕೊಂಡಂಗೆ ನಡೆಯುತ್ತೆ. Your time starts from now. Good morning, ma'am. Good morning. ಕಾಫಿ ತಗೊಂಡ್ಬರ್ತೀನಿ. ಪರವಾಗಿಲ್ಲ ಅಮ್ಮ, ನಾನು ಆಮೇಲೆ ಕುಡಿತೀನಿ. ನೀವು ಪೇಪರ್ ಓದಿ. ಮೊದಲು ಕೆಲಸ, ಆಮೇಲೆ ಮಿಕ್ಕಿದ್ದು. ಹೌದು, ನೆನ್ನೆ ಅಲ್ಲಿದ್ದು ಇವ್ರೆ. ಸರ್, ನೀವು ಬಂದಿದ್ದು ಒಳ್ಳೇದಾಯ್ತು. ಇವ್ರೆಲ್ರೂ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ದಯವಿಟ್ಟು ನೀವು ಹೇಳಿ ಸರ್,
ನಾನು ಯಾವ ತಪ್ಪು ಮಾಡಿಲ್ಲ, ನನ್ನಿಂದ ಯಾವ ಮೋಸನೂ ನಡೆದಿಲ್ಲ ಅಂತ ಇವ್ರೆಲ್ರಿಗೂ ಹೇಳಿ ಸರ್. ಅದಕ್ಕೂ ಮೊದಲು ನಾನು ಬಂದಿರೋ ಕೆಲಸ ಮುಗಿಸ್ಬಿಟ್ಟು ನೀರಿ ಮೇಡಮ್. ನೀವು ಮಾತಾಡ್ದಂಗೆ ನಿಮ್ಮ ರೆಮ್ಯುನರೇಷನ್ 60 ಲಕ್ಷ ಚೆಕ್ ತಗೊಳ್ಳಿ ಮೇಡಮ್. ಈಗೇನು ಹೇಳ್ತೀರಾ ಮಿಸ್ಟರ್ ಆದಿತ್ಯ ಅವರೇ? ಪಾರ್ವತಿ, ಏನಿದೆಲ್ಲ? ಯಾರು ಇವರು? ನಿನಗೆ ಯಾಕೆ ಚೆಕ್ ಕೊಡ್ತಾ ಇದ್ದಾರೆ? ನನಗೊಂದು ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ಏನ್ ಮೇಡಮ್ ಈಗ ಹೇಳ್ತಾ ಇದ್ದೀರಾ? ನಮ್ಮ ತಂದೆಗೆ ಒಂದು ಮನೆ ಪರ್ಚೇಸ್ ಮಾಡ್ಕೊಡ್ಬೇಕು ಅಂತ ತಾನೇ ನೀವು ನನಗೆ ಹೇಳಿದ್ದು. ಅದಕ್ಕೆ ನನಗೆ 60 ಲಕ್ಷನೇ ಬೇಕು ಅಂತ ಹೇಳಿದ್ರಲ್ಲ ಮೇಡಮ್, ಅದನ್ನ ಕೊಡೋಣ ಅಂತಾನೆ ಬಂದೆ. ಈ ದುಡ್ಡಲ್ಲಿ ನಿಮ್ಮ ತಂದೆ ಕನಸನ್ನ ನನಸು ಮಾಡ್ಕೊಳ್ಳಿ ಮೇಡಮ್. ಅಯ್ಯೋ, ನಾನ್ ಯಾವಾಗ ಹೇಳ್ದೆ? ಅಷ್ಟಕ್ಕೂ ನಮ್ಮಪ್ಪ ಮನೆ ತಗೊಳ್ಳೋದಕ್ಕೆ 60 ಲಕ್ಷ ರೂಪಾಯಿ ಬೇಕು ಅಂತ ನಿಮಗೆ ಗೊತ್ತಾಯ್ತು? ಏನ್ ಮೇಡಮ್ ಕಾಮಿಡಿ ಮಾಡ್ತಾ ಇದ್ದೀರಾ? ನೀವೆಲ್ಲ ಹೇಳ್ಬಿಟ್ಟು ಇವಾಗ ನಿಮಗೆ ಹೇಗೆ ಗೊತ್ತು ಅಂತಿದ್ರಲ್ಲ. ತಗೊಳ್ಳಿ ಮೇಡಮ್ ಅಗ್ರಿಮೆಂಟ್ ಕಾಪಿ. ಇದ್ಯಾವ್ದಪ್ಪ ಅಗ್ರಿಮೆಂಟು? ಮೇಡಮ್ ಈ ಬಾಂಡ್ ಪೇಪರ್ ಏನಿದು? ಎಲ್ಲ ಬರೀ ಇಂಗ್ಲಿಷ್ ಅಲ್ಲೇ ಇದೆ. ಈ ಫೋಟೋ ಶೂಟಿಗೆ ನಿಮ್ಗೆ ಒಪ್ಪೆ ಐತೆ ಅನ್ನೋದು ಕಷ್ಟ ರೀ, ಸೈನ್ ಮಾಡ್ತಾ ಬಂದಿದ್ದೆ. ಅದೇ ಮೇಡಮ್, ನಮ್ಮ ಕಂಪ್ನಿಯಿಂದ ಹೊಸದಾಗಿ ಲಾಂಚ್ ಆಗ್ತಿರೋ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ ಅಗ್ರಿಮೆಂಟ್ ಮೇಡಮ್ ಇದು. ಹಾಗೆ ಬೇರೆ ಯಾವ ಕಂಪನಿಯ ಸೇಮ್ ಪ್ರಾಡಕ್ಟ್ನ ಒಪ್ಕೊಳ್ಳಲ್ಲ ಅಂತ